ಹೋಗಿದೆ ಈಗಾಗಲೇ. ಆದರೆ ಬ್ಯಾಸತ್ತನ್ನು ನಾವು ಓಪನ್ ಮಾರ್ಕೆಟ್ ಮಾಡಿದ್ದೀವಿ. ನಾವು ಹೊರಗಿನ ದೇಶದಿಂದ ಬರಪ್ಪ ನಮ್ಮನ್ನು ಇನ್ವೆಸ್ಟ್ ಮಾಡಿ ಅಂತ ಹೇಳಿದ್ವಿ ನಮ್ಮ ನರಸಿಂಹರಾಜ ಕಾಲಕ್ಕೆ. ಮತ್ತು ಅದೇ ಕಾಲಕ್ಕೆ ಓಪನ್ ಮಾರ್ಕೆಟ್ ಮಾಡಿದ್ರಿಂದ ಈ ಖಾಸಗಿಯವರು ಬಂದರು, ಮಾನಿಟೈಸೇಷನ್ ಮಾಡೋದು ಬಂದರು, ಏನೇನೋ ಬಂದರು, ದುಡ್ಡು ಇನ್ವೆಸ್ಟ್ ಮಾಡೋದು ಬಂದರು, ವಿದೇಶಿಯರು ಬಂದರು, ಎಲ್ಲ ಬಂದರು. ಆದರೆ ಇವತ್ತು ಆ ಹಿಂದಿನಗಿಂತ ಒಳ್ಳೆಯದಾಗಬೇಕಾಯ್ತು ನಮ್ಗೆ. ಆದರೆ ಆಗಿಲ್ಲ, ಉದ್ಯೋಗ ಸೃಷ್ಟಿಗಳಾಗಲಿಲ್ಲ. ನಮ್ಮ PSUಗಳು ಪಬ್ಲಿಕ್ ಸೆಕ್ಟರ್ನಲ್ಲಿದ್ದಂಥ ಸಾರ್ವಜನಿಕ ರಂಗದಲ್ಲಿದ್ದಂಥ ಉದ್ಯಮಿಗಳು ಸಹಿತ ಇವತ್ತು ಲಾಸ್ ಆಗಿದವ್ರೆ, ಮಾಡಲಿಲ್ಲ, ಅಧಿಕಾರಶಾಹಿದವ್ರು ದುಡ್ಡಿಲ್ಲ, ರೆಡ್ ಕಾರ್ಪೆಟ್ ಅಂತ ಟೀಕೆ ಮಾಡಿ ನಾವು ಪ್ರೈವೇಟ್ ವರ್ಗಕ್ಕೆ ಕೊಟ್ಟಿವಿ. ಅವಾದ್ರೆ ಇವತ್ತು 37 PSUಗಳನ್ನು ಪ್ರೈವೇಟ್ ವರ್ಗಕ್ಕೆ ಕೊಟ್ಟಿವಿ, ಅದು ಸ್ವಸ್ಥ ರೇಟದಲ್ಲಿ. ಅವು ಸಹಿತ ಇವತ್ತು ಲಾಭದಲ್ಲಿಲ್ಲ. ಏದು ಕಾರಣ ಏನು ಅಂತ ಇವತ್ತು ನಾವು ಹೇಳ್ತಾ ಇದ್ದೀವಿ. ಇಲ್ಲರಿ ಘೋಷಣೆ ಮಾಡ್ತಾರೆ ಇನ್ವೆಸ್ಟರ್ಸು, ನಂತರ ಬರೋದಿಲ್ಲ. ಅವ್ರೇನು ಹೇಳ್ತಾರೆ ಇನ್ವೆಸ್ಟರ್ಸ್, ಇಲ್ಲರಿ ಅವ್ರ ಮಾತಿನ ಪ್ರಕಾರ ನಡ್ಕೊಳ್ಳಿಲ್ಲ, ನಮಗೆ ಭೂಮಿ ಕೊಡಲಿಲ್ಲ, ನೀರು ಸರಿಯಾಗಿ ಕೊಡುವಂಥದ್ದು ಮಾಡಲಿಲ್ಲ, ಅದ್ರ ಜೊತೆಗೆ ಭೂಮಿಯಲ್ಲಿ ಕಡಿಮೆ ರೇಟ್ಲಿ ಕೊಡಬೇಕಾಗಿತ್ತು, ಫ್ರೀ ನೀರು ಕೊಡಬೇಕಾಗಿತ್ತು, ವಿದ್ಯುತ್ ಕೊಡಬೇಕಾಗಿತ್ತು, ಇವಾಗೆಲ್ಲ ಅಲ್ಲಾಡಿಸ್ತಾರೆ. ಇವತ್ತು ಸಹ ಸಾಕಷ್ಟು ಅಲದಾಡಿ ನಾವು ಸಾಕಾಗಿ ಸುಮ್ಮನೆ ಕಾಗದದಾಗ ಅಷ್ಟೇ ಘೋಷಣೆ ಮಾಡ್ತಾರೆ ಇವರು, ಎಲ್ಲ ಕೊಡ್ತೀವಿ ನಾವು ಅಂತೇಳಿ. ಅದ್ರ ವಾಸ್ತವದಾಗಿಲ್ಲ ಅಂತೇಳಿ ನಮ್ಮ ಅಧ್ಯಕ್ಷ ಭಾರತೀಯ ವಾಣಿಜ್ಯೋದ್ಯಮ ಮಹಾಸಂಘ ಅದಕ್ಕೆ ಪಿಕ್ಕಿ MG ಬಾಲಕೃಷ್ಣ ಅವ್ರು ಹೇಳ್ತಾ ಇದ್ದಾರೆ. MG ಬಾಲಕೃಷ್ಣ ಅವರು ಇದು ಒಬ್ಬರದಲ್ಲ, ಉದ್ಯಮಿ ಮಾಡುವವರು ಇದೆಲ್ಲರದು ಆರೋಪ. ಇಲ್ಲರಿ ಎಲ್ಲಿ ಹೋದ್ರು ಇದೇ ಮಾಡ್ತಾರೆ ಅವರು, ಸರಿಯಾಗಿ ಕೊಡುವುದಿಲ್ಲ, ಅದಕ್ಕೆ ನಮ್ಗೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಮತ್ತು PSUಗಳು ಕೊಟ್ಟಂತಲ್ರಿ ಈ ಕಾರ್ಪೊರೇಟ್ಗಳಿಗೆ ಅವ್ರು ಯಾಕೆ ಯಶಸ್ವಿ ಮಾಡಲಿಲ್ಲ? ಎಲ್ಲ ಕೊಟ್ಟಿದ್ದು ಬಿಲ್ಡಿಂಗ್ ಎಲ್ಲ ಕೊಟ್ಟಿವಿ, ಮಟೀರಿಯಲ್ ಎಲ್ಲ ಕೊಟ್ಟಿವಿ, ಅವ್ರಿಗೆ ಲಾಭ ಮಾಡಲಿಲ್ಲ, ಯಾಕೆ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ? ಲಕ್ಷಗಳಲ್ಲಿ ಉದ್ಯೋಗ ಕೊಡ್ತಾರೆ ಅಂತ ಹೇಳಿದರು. ಸ್ವತಃ ಮೋದಿಜಿಯವರು 2014ರಲ್ಲೇ ಘೋಷಣೆ ಮಾಡಿದ್ರು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ. ಯಾರು ಭರವಸೆ ಮೇಲೆ? ಈ ಕಾರ್ಪೊರೇಟ್ಗಳ